ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಳಿ. ಇದು ನಿಮ್ಮೂರು ಏನು ವಿಶೇಷ? ನಮ್ಮೂರು ಗಟ್ವಾಡಿಪುರ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ ಸೇರಿದಂಥ ಗ್ರಾಮ. ಈ ನಮ್ಮೂರಲ್ಲಿ ಈ ದೇವಸ್ಥಾನ, ಇದು ಬಸವೇಶ್ವರ ದೇವಸ್ಥಾನ. ಇದು ಏನು ವಿಶೇಷ ಇಲ್ಲಿ? ಇಲ್ಲಿ ವಿಶೇಷ ಅಂದರೆ ಪ್ರತಿ ವರ್ಷ ಮಾರಮ್ಮನ ಹಬ್ಬ ಮತ್ತು ಮಹಾಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ಎಲ್ಲ ಜಾಗರಣೆ ಮಾಡ್ತಾರೆ. ಮತ್ತು ಇದು ಈ ಭಗವಂತ ಏನಪ್ಪ ಅಂದರೆ ಸುಮಾರು 300 ವರ್ಷದಿಂದ ಇದು ಚೋಳರ ಕಾಲದ ದೇವಸ್ಥಾನ. ಚೋಳರ ಕಾಲದ ದೇವಸ್ಥಾನ. ಯಾವುದೇ ಹರಕೆ ಹೊತ್ಕೊಂಡ್ರು ಭಗವಂತ ಅವ್ರಿಗೆ ಏನು ಕೇಳ್ತಾರೆ ಆ ವರ ಕೊಡ ಅಂತ ಮೂರ್ತಿ. ಯಾರಿಗೂ ಇಲ್ಲಿ ನಮ್ಮೂರಲ್ಲಿ ಸುಮಾರು ಎಷ್ಟು ದೇವಸ್ಥಾನಗಳಿದೆ. ಅಲ್ಲಿ ಒಂದು ರಾಮ ಮಂದಿರ ಇದೆ, ಮಲೆ ಮಹದೇಶ್ವರ ಉತ್ತರಕ್ಕೆ, ಮತ್ತು ಈ ಕಡೆ ಇದು ಯಾವುದೋ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಪುನಃ ಇನ್ನೊಂದು ನಮ್ಮೂರಿಂದ ಮುಂದಕ್ಕೆ ಹೋದರೆ ಉರ್ಕಾತವ ದೇವಸ್ಥಾನ ಇದೆ. ಅದರಿಂದ ಪುನಃ ಈ ಕಡೆ ದಡದ ಮಾದಪ್ಪ ಅಂತ, ಕಟ್ಟೆ ಮಾದಪ್ಪ ಅಂತ ಅಲ್ಲೋ ಒಟ್ಟಿನಾಗಿಲ್ಲಿ ಸುಮಾರು ದೇವಸ್ಥಾನ ಒಂದೇ ಊರೊಳಗಿದೆ. ಗುಡಿ ಇವತ್ತು ಇದ್ರದ್ದೇ ವಿಶೇಷತೆ. ವರ್ಷ ವರ್ಷ ಮಾಡ್ತಾ ಇದ್ದೀರಾ? ವರ್ಷ ಮಾಡ್ತಾ ಇದ್ದೀವಿ. ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಆಗಿಲ್ಲ? ಸ್ಟಾರ್ಟ್ ಆಗಿಲ್ಲ, ಈಗ ಹೋಮ ನಡೀತಾ ಇದೆ. ಇನ್ನೊಂದು ಶುರು. ಫುಲ್ ಕಲ್ಲಿಂದನೇ ಕಟ್ಟಿದಾರಾ? ಕಟ್ಟಿರೋದು ಚೆನ್ನಾಗಿದೆ. ಎಲ್ಲ ಬರೀ ಕಲ್ಲಿಂದನೇ ಕಟ್ಟಿರೋದು. ಕೆಳಗಡೆ ನೋಡ್ಬೇಕು ನೀವು, ಗಣೇಶನ ದೇವಸ್ಥಾನ ಕೆಳಗಡೆ ಇದೆ. ಹೌದಾ? ಬನ್ನಿ ಹಾಗಾದ್ರೆ ನೋಡೋಣ. ನನಗೆ ನಿಮ್ಮ ಊರ್ನೆಲ್ಲ ಇವತ್ತು ತೋರಿಸ್ಬೇಕು. ಇವರು ಪುರಾಣ, ಇದು ಕುರ್ಕೆ ಬಸವೇಶ್ವರ ಅಂತ. ಕುರ್ಕೆ ಬಸವೇಶ್ವರ ಅಂತ ಇರೋದು ಎಲ್ಲೂ ಸಾಮಾನ್ಯ ಇಲ್ಲ. ಇಲ್ವಾ? ಎಲ್ಲ ಕೆಳಗಡೆ ಇರುತ್ತೆ. ಇದು ವಿಶೇಷ. ಇದು ನಂಜುಂಡೇಶ್ವರ ದೇವಸ್ಥಾನ ಓಪನ್ ಆದ ಟೈಮ್ ಆಯ್ತು ಅಂತ ವಾಡಿಕೆ. ನಂಜುಂಡೇಶ್ವರ ಶ್ರೀಕಂಠೇಶ್ವರ ದೇವಸ್ಥಾನ ಆದಾಗ ಆಗಿರೋದು. ಸುಮಾರು 2 ಟೈಮ್ ಎಡೆ ಪೂಜೆ ಮಾಡೋದು. 2 ಟೈಮಾ? ಬೆಳಗ್ಗೆ ಸಾಯಂಕಾಲ ಪ್ರತಿನಿತ್ಯ. ಥ್ಯಾಂಕ್ ಯು. ಅಲ್ಲಿ ಕೇಳಿದೆ, ಅವರೆಲ್ಲ ಹೇಳಿದ್ರು ಇಲ್ಲಿ ಒಂದ್ಸರಿ ನೋಡ್ಕೊಂಡು ಹೋಗೋಣ. ಅರವಿಂದವ ನೋಡಿ, ಇವರು ತಾಯಿಗಿಂತ ಹೆಚ್ಚು ನಮ್ಗೆ ಇವರು ಹೊಲದಲ್ಲೇ ನಮ್ಮ ಜಮೀನ್ ಪಕ್ಕನೇ ಇರೋದು. ಕಳ್ಳಪುರಿ ಒಗ್ಗರಣೆ ಅಂದ್ರೆ ನಮ್ಗೆ ಇವರು ಅವ್ರದ್ದು ಬಹಳ ವಿಶೇಷ. ನಮ್ಮ ಹೊಲದಲ್ಲಿದ್ದಾಗ ಕೂಗೋದು, ಕಳ್ಳಪುರಿ ತಿನ್ನು ಬಾ ಅಗ್ರಿಸಿದ್ದೀನಿ ಅಂತ. ಈಗಿನವ್ರು ಒಂದು ಲೋಟ ಕಾಫಿ ಕೊಡ್ಬೇಕಾರೆ ಯೋಚನೆ ಮಾಡ್ತಾರೆ. ಹೌದು ಅಮ್ಮ. ನೀನು ಯಾವರವ? ರಾತ್ರಿ 3 ಗಂಟೆ ನೋಡಿದೆ, ವಿಡಿಯೋ ಮಾಡಿದ್ದೆ. ಅದು ಪ್ರತಿ ವರ್ಷ ಒಳ್ಳೆಯ ದೇವರು. ಬ್ರಾಹ್ಮಣರ ಮಾರಮ್ಮ ಅಂತ, ಆರ್ವಿತ್ ಮಾರಮ್ಮ ಅಂತ. ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಒಂದು ಪೇಜ್ ಇದೆ, ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಅಪ್ಪಾಜಿ ಹೇಳಿದ್ರು ಎಲ್ಲ ವಿಡಿಯೋ ಮಾಡಿ ಹಾಕು ಅಂತ, ಮಲ್ಲೇಶ್ ಅಪ್ಪಾಜಿ. ಹಾಗಾಗಿ ಅವ್ರ ಅದರಿಂದ ನಮ್ಮ ಊರಲ್ಲಿ ಇನ್ನೇನು 6 ವರ್ಷ ಆಯ್ತಿನಿಂದ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇವಾಗ ನಡೀತಾ ಇರೋದು ಮೊದಲು 30 ವರ್ಷ ಕಾಲ ನಿಲ್ಲಿಸ್ಬಿಟ್ಟಿದ್ರು. ಇವಾಗ ಏನಂತ 6 ವರ್ಷದಿಂದ ಎಲ್ಲ ಕೋಮಗಳು ಸೇರ್ಕೊಂಡು ಭಾಳ ಅದ್ದೂರಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಗೆ ಪ್ರತಿ ವರ್ಷ ಇವರೇ ಹೋಮ ಮಾಡೋರು. ಇವರು ರಾಜಪ್ಪ ಬುದ್ಧಿ ಅಂತ ಇವ್ರ ಹೆಸರು. ಇವ್ರ ತಂದೆ ಚಂದ್ರಶೇಖರ ಅಂತ, ಅವರ 2ನೇ ಮಗ. ಬಹಳ ಒಳ್ಳೆಯವರು ಇವರು. ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ, ಅದಕ್ಕೆ ಅಪ್ಪಾಜಿ ಕರ್ಕೊಂಬಂದೆ ಜೊತೆಲಿ. ಏನೇನು ಹಾಕ್ತಿರಲ್ಲ ಇದ್ರ ಬಗ್ಗೆ ಹಾಕಿ ಇದ್ರು ಮಲ್ಲೇಶ್ ಅಪ್ಪಾಜಿ. ಹಾಗಾಗಿ ಅವ್ರನ್ನ ಪರಿಚಯ ಮಾಡಿಕೊಟ್ರು, ಹಾಗೆ ಕರ್ಕೊಂಬಂದ್ರು. ನಾನು ಸುಮ್ಮನೆ ಅದು ಇದು ಹಾಡಿಂದು ಏನೇನು ಹಾಕ್ತೀವಲ್ಲ ಆ ಥರ ಹಾಕ್ಬೇಡಮ್ಮ, ಈ ಥರ ಹಾಕು, ಚೆನ್ನಾಗಿರುತ್ತೆ, ತಿಳ್ಕೊ ಅದ್ರ ಬಗ್ಗೆ ಅಂತಂದರು. ನಮಸ್ತೆ ಸರ್. ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಹೌದಾ? ಅವ್ರಿಗೆ ಎತ್ತು ಯಜಮಾನ್ಕ. ಅದಾದ್ಮೇಲೆ ಇವ್ರ ತಂದೆಗೆ ಪುಟ್ಟಮಾದಪ್ಪ ಅಂತ, ಆಮೇಲೆ ಮಾದೇವಪ್ಪ ಅಂತ ಇವ್ರ ಹೆಸರು. ಇವ್ರ ಮನೆತನದಲ್ಲೇ ಬಂದದ ನಮ್ಮ ಯಜಮಾನಿಕೆ. ಅಂದ್ರೆ ಒಳ್ಳೆ ಮೂರ್ತಿ.
ಇವರೇ ಡೆಕೋರೇಟಿಗೆ ಹೂವು ಎಲ್ಲ ರೆಡಿ ಮಾಡ್ತಾ ಇರೋರು. ನೀವೇ ಅಲ್ವಾ ನಿಮ್ಮ ಈ ಡೆಕೋರೇಟಿಗೆಲ್ಲ ಇದು ಮಾಡ್ತಾ ಇರೋದು? ಹೌದಾ? ಹಾಂ, ವರ್ಷ ವರ್ಷ ನೀವೇ ಮಾಡೋದು. ಇದೆಲ್ಲ ಅಲಂಕಾರ ಆದ್ಮೇಲೆ ಒಂದು ಫೋಟೋ ಹಾಕ್ತೀನಿ. ನೋಡಿ ಇವ್ರು ರಾಜಕೀಯ ಬರ್ರಿ. ಸಂಜೆ 9 ಗಂಟೆಗೆ ರೆಡಿ ಆಗುತ್ತೆ ಇದು. ಹಾಂ, ಚೆನ್ನಾಗಿ ತುಂಬಾ ಜನ ಅಪ್ಪಾಜಿ ಹೇಳಿದ್ರು ಒಮ್ಮೆಲೆ ಅಂತ, ಇವ್ರು ಈಗಲೇ ಕರ್ಕೊಂಬಂದ್ರು. ನಾನು ಹಾಗೆ ಒಂದ್ಸರಿ ಓಡಾಡ ಅಂತ ಬಂದೆ. ಹಾಂ, ತುಂಬಾ ಚೆನ್ನಾಗಿರುತ್ತೆ. ಬೂದ್ಗುಂಬಳಕಾಯಿ ಹೊಡೆಯೋದು ಅಂದ್ರೆ ಮಾರಮ್ಮಂಗೆ ಎಲ್ಲ ಕಡೆನೂ ಬೇರೆ ಬೇರೆ ಮಾರಮ್ಮ ಅವರು. ಅಲ್ಲ, ಎಲ್ಲ ಕಡೆನೂ ಇರೋ ಪದ್ಧತಿ. ಮಾರಮ್ಮಂಗೆ ಕೋಳಿ, ಮೇಕೆ ಈ ತರ ಬಲಿ ಕೊಡ್ತಾ ಇದ್ರಲ್ಲ. ಬೇರೆಯವರು ಹಾ? ಬೇರೆಯವರು ಬರೀ ಕುಂಬಳಕಾಯಿ. ಹಾ, ಶುಕ್ರವಾರ ದಿವಸನೇ ಹಾ, ಬೇರೆ ದೇವ್ರುಗಳಿಗೆ ಮನೆಗಿಡಿ ಅವರು ಮಾಡಿ ಹಾ, ಇವತ್ತೆಲ್ಲ ಮಡಿಯಿಂದ ದೇವ್ರು ಮಾಡಬೇಕು. ಹಾ. ನೋಡಿ ಇಲ್ಲಿ ಎಳ್ನೀರು ಮತ್ತು ತೆಂಗಿನ ಬಾಳೆ ಗೊನೆ ಎಲ್ಲ ಕಟ್ತಾರೆ. ಅದೆಲ್ಲ ಮಾಡ್ಕೊಂಡು ಭಾಳ ಅಲಂಕಾರ ಮಾಡಿ ಭಾಳ ಚೆನ್ನಾಗಿ ನೋಡಿ ಎಲ್ಲ ಎಲ್ಲ ಚಪ್ರ ಥರ ಮಾಡಿ. ವಿಡಿಯೋ ಮಾಡ್ಕೊತಾ ಇದ್ದೀನಿ. ಹಾಂ, ಹೋಮ ಮಾಡ್ತಾರೆ ಎಲ್ಲ ಮಾಡ್ಕೊಂಡು ಬಾ, ಸರಿನಾ? ಅದಕ್ಕೆ ಬಂದಿದ್ದು, ನಾನು ಅಪ್ಪಾಜಿ ಹೇಳಿ ಕಳಿಸಿದ್ದಕ್ಕೆ ಬಂದಿದ್ದು. ನನ್ನ ಜೊತೆಗೆ ಅದೆಲ್ಲ ಕಳಿಸಿದ್ದೆ. ತಗೊಂಬಿಡಿ, ಅದೆಲ್ಲ ತಗೊಂಬಿಡಿ, ಕುಂಕುಮ ಅರಿಶಿನ ಎಲ್ಲ ತಗೊಂಬಿಡಿ. ಹಾಂ, ಬೇರೆ ಬೇರೆ ಕೇರಿ, ಬೇರೆ ಬೇರೆ ಬೀದಿ ಯಜಮಾನರುಗಳು. ಇದು ಉದ್ಭವ ಮೂರ್ತಿನ? ಹೌದು ಹೋಗ್ಬಿಡ್ತೀವಿ. ಉದ್ಭವ ಮೂರ್ತಿನ ಇದು? ಹಾಂ ಆಯ್ತು. ಬಂದವರಿಗೆಲ್ಲ ಧೂಪ ಕೊಡ್ತಾನೆ. ಧೂಪ ಮಾರಿದ್ರೆ ಯಾರು ತಗೋತಾರೆ? ಧೂಪ ಹಾಕು, ಧೂಪ ಮಾರಬೇಡ, ಧೂಪ ಹಾಕು. ಧೂಪ ಹಾಕು. ಎಳ್ನೀರು ಇದನ್ನೆಲ್ಲ ಏನು ಮಾಡ್ತಾರೆ? ಅದೆಲ್ಲ ಹಬ್ಬ ಆದಮೇಲೆ ಹರಾಜು ಮಾಡಿಬಿಡ್ತಾರೆ. ಹರಾಜ್ ಮಾಡ್ತಾರಾ? ನೋಡಿ ಇವರು ನಮ್ಮ ಪಕ್ಕದ ಗ್ರಾಮ. ಹಾಂ, ಇವರು ನಮ್ಗೆ ಸೋದರ ಮಾವನ ಮಗ. ಕಲ್ಲು ಉಡ್ಕೊಂಡು ಹಾಂ. ತಾಯಿ ಎಷ್ಟು ಗಂಟೆಗೆ? ಅದು ಇನ್ನೇನು 12 ಗಂಟೆ ಮೇಲೆ. ಆಮೇಲೆ ಇಲ್ಲೆಲ್ಲ ವೈಷ್ಣವ ಜನಾಂಗದವರು ಪೂಜೆ ಮಾಡ್ತಾರೆ. ಹಾಂ, ರಾಮ ಮಂದಿರ ಅಲ್ಲಿ ರಾಮದೇವರು ಹಾಂ. ಮತ್ತು ಸೀತೆ, ಪಕ್ಕದಲ್ಲಿ ಆಂಜನೇಯ. ನೋಡಿ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆ. ಇದ್ರದ್ದು ಏನಾರ ಇತಿಹಾಸ ಇದೆಯಾ? ಇತಿಹಾಸ ಇದು ಪುರಾತನ ಕಾಲದಿಂದ ಇರತಕ್ಕಂಥ ದೇವಸ್ಥಾನ ಇದು. ಇದು ಚೇಳ್ರ ಕಾಲದೇನಾ? ಇಲ್ಲ ಸುಮಾರು ಈಚೆಗೆ. ಹಾಂ, ಸುಮಾರು ಒಂದು 20-30 ವರ್ಷ ಆಗಿದೆಯಾ? 100 ವರ್ಷ. 100 ವರ್ಷ ಆಗಿದೆಯಾ? ಅದು ಮಾತ್ರ ಅದು ಚೋಳರ ಕಾಲದ್ದು. ಜಾಸ್ತಿ ಆಗಿದೆಯಾ? ಎಷ್ಟಾಗಿದೆ ಅಮ್ಮ? 100 ಆಗಿದೆಯಾ? ನೋಡಿ ಅದು ಮಾತ್ರ. ಹೌದ್ರಾ ಮೇಡಮ್ ಅವರೇ, ಬಸವೇಶ್ವರ ದೇವಸ್ಥಾನ ಮಾತ್ರ ಚೋಳರ ಕಾಲದಲ್ಲಿ ಚೆನ್ನಾಗಿ ಕಾಣುತ್ತೆ. ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಇವರು ಚಾಮರಾಜನಗರ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಹಾಂ, ವಿಡಿಯೋ ಮಾಡ್ತಾರೆ ವಿಡಿಯೋ. ಆ ಕಡೆ ಒಂದು ಈ ಕಡೆ ಒಂದು. ಅದೇ ನೆನ್ನೆ ನೋಡಿದೆ ನಾನು, ಏನು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಅಂಕದ ಕಲ್ಲಿರ್ಬೋದು ಅನ್ಕೊಂಡ್ ಬಂದೆ. ಬನ್ನಿ.